ಯಾಕೆ ಇದನ್ನ ಹೇಳತ್ತೀನಿ ಅಂದ್ರೆ ಮಕ್ಕಳಿಗೆ ಚಲೋ ಓದಿಸಿ ವಿದೇಶಕ್ಕೆ ಕಳಿಸಿ ಪರದೇಶಿ ಆಗುವಂತ ಸಂಸ್ಕೃತಿ ಸಂಸ್ಕಾರ ನಮ್ಮ ಮಣ್ಣಿನೊಳಗಿಲ್ಲ. ಎಲ್ಲದಕ್ಕಿಂತ ದೊಡ್ಡವರು ಯಾರು ಅಂತಂದ್ರೆ ಹಡದ ತಂದೆ ತಾಯಿ. ಪಂಡ್ರಾಪುರದ ವಿಠಲ ಇವತ್ತಿಗೂ ಕೂಡ ಸೊಂಟದ ಮೇಲೆ ಯಾಕೆ ಕೈ ಹಿಡ್ಕೊಂಡು ಕುಂತಾನ ಅಂತಂದ್ರೆ ಒಂದೇ ಕಾರಣ, ಪುಂಡಲೀಕ ಅನ್ನುವಂತ ಶಿಷ್ಯ ಹೆಂಡತಿಯ ಮೋಹಕ್ಕಾಗಿ ಬಹಳ ಒಳಗಾಗಿರ್ಬೇಕಾದ್ರೆ ಅವ ಏನು ಮಾಡದ ಅಂದ್ರೆ, ಒಂದು ದಿನ ಏನಾಯ್ತು ಅಂದ್ರೆ ಅವನ ತಂದೆ ತಾಯಿ ಬಂದು ಅವನಿಗೆ ಅಂದ್ರಪ್ಪ, ಬರೀ ನಿನ್ ಹೆಂಡತಿ ಮಾತೆ ನಿನ್ ಹೆಂಡತಿ ಸೇವಾ ಮಾಡ್ಕೊಂತ ಹೊಂಟೆ ಅಂದ್ರೆ ಹಡದವ್ರ ಗತಿ ಏನು ಅಂತಂದಾಗ, ನಾ ಏನ್ ಮಾಡ್ಲಿ ಅಂತಂದ. ಯಾರು? ಪುಂಡಲೀಕ. ಅಮ್ಮ ಲಕ್ಷ್ಯ ಇಟ್ಕೊಂಡು ಕೇಳ್ರಿ ಇದನ್ನ. ಅಂದ್ರೆ ನಿಮ್ಮ ಮಕ್ಕಳಿಗೆ ಎಂತ ಸಂಸ್ಕಾರವಂತರನ್ನಾಗಿ ಮಾಡ್ಬೇಕು ಅಂತಂದ್ರೆ, ಈ ಸಣ್ಣ ಸಣ್ಣ ಮಕ್ಕಳಿಗೆ ಹುಟ್ಟದ ತಕ್ಷಣದೊಳಗೆ ಯಾಕ ಹುಟ್ಟಿದ ಕೂಸಿನೆದ್ರ ಅವ್ಗ ಅಪ್ಪುಗ ಕಾಕಾಗ ಕಾಕಿಗಿ ಆಯಿಗಿ ಮುತ್ಯಾಗ ಯಾಕೆ ತಂದ ನಿಂದಿರ್ಸ್ತಾರ ಅಂದ್ರ, ಇವರೆಲ್ಲರೂ ಹೋಗೋ ಟೈಮ್ನಾಗ ನೀ ಬಂದ್ ನಿಂದಿರ್ಬೇಕ ತಿಳ್ಕೊಂಡು ತಂದು ನಿಂದಿರ್ಸ್ತಾರ ಅವರಿಗೆ. ತಿಳಿತನ ಹೇಳೋದು, ವಯಸ್ಸಾಗಿರುವಂತವ್ರನ್ನ ಎಲ್ಲರನ್ನು ಕೂಡ ಹುಟ್ಟಿದ ಕೂಸಿನೆದ್ರ ಯಾಕೆ ತಂದು ನಿಂದಿರ್ಸ್ತಾರೆ ಅಂತಂದ್ರೆ, ಇವರೆಲ್ಲರೂ ಹೋಗುವಂತ ಸಂದರ್ಭದೊಳಗೆ ಭೂಮಿ ಬಿಟ್ಟು ಹೋಗ್ಬೇಕಾದ್ರೆ ನೀ ಆ ಕ್ಷಣಕ್ಕಲ್ಲಿ ಇರ್ಬೇಕನ್ನೋ ಕಾರಣಕ್ಕಾಗಿ ತಂದು ನಿಂದಿರ್ಸ್ತಾರೆ. ಯಾವ ಪುಂಡಲೀಕ ತನ್ನ ಹೆಂಡತಿಯ ಮಾಯಕ್ಕಾಗಿ ಹೆಂಡತಿಯ ಮೋಹಕ್ಕಾಗಿ ಸುಮಾರು ದಿನಗಳ ಪರ್ಯಂತರವಾಗಿ ಹೆಂಡತಿ ಹಿಂದೆ ಬೆನ್ನ ಹತ್ತಿರ್ಬೇಕಾದ್ರೆ ತಂದೆ ತಾಯಿ ಅಂದ್ರಂತ ನಮ್ ಸೇವನು ಮಾಡು, ತಡಿ ನಾವು ಕಾಶಿ ಯಾತ್ರೆಗೆ ಹೋಗಿ ಬರ್ತೀವಿ ಅಂತ ತಿಳ್ಕೊಂಡು ಕಾಶಿ ಯಾತ್ರೆಗೆ ಹೋದ್ರು. ಮತ್ತೆ ಮರಳಿ ಬಂದ್ರು. ಅವಾಗ ಪುಂಡಲೀಕಗೆ ಹೇಳ್ತಾರ, ಅವ್ರು ಏನಂತ ಹೇಳ್ತಾರೆ, ಈಗ್ರೆ ನಮ್ ಸೇವಾ ಮಾಡಪ್ಪ, ನೀನು ಕಾಶಿ ಯಾತ್ರೆಗೆ ಬರಲ್ಲ ಅಂತ ಹೇಳಿದ್ದಿ, ಆದ್ರೂ ಕೂಡ ನಮ್ಮ ಒಟ್ಟಿಗೆ ಬಂದಿದ್ದಲ್ಲ, ಹೆಂಗ ಬಂದಿದ್ದಿ ಅಂತಂದಾಗ ಅವಾಗ ಪುಂಡಲೀಕ ಅಂದ, ನಾ ಎಲ್ಲ ಬಂದಿನಪ್ಪ ನಿಮ್ ಜೊತೆ, ನಾ ಬಂದೇ ಇಲ್ಲ, ನನ್ನ ಹೆಂಡತಿ ಜೊತೆ ಆರಾಮಿಲ್ಲಿ, ನಾ ಮನೆಯಾಗಿದ್ದೀನಿ ಅಂತಂದಾಗ, ಇಲ್ಲಿಲ್ಲ ನನ್ನ ಜೊತೆ ನೀನೇ ಬಂದಿದ್ದಿ, ನನಗೆ ಅರುವದ ನನ್ನ ಕೈ ಹಿಡ್ಕೊಂಡು ಹೋಗಿದಿ, ನನಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿಸಿದಿ, ಎಲ್ಲಾನು ಕೂಡ ಮಾಡಿದಿ, ನೀ ಬಂದಿಲ್ಲ ಅಂತಂದ್ರೆ ಹೆಂಗಂತಿ ಅಂತಂದಾಗ ಅವಾಗ ತಂದೆ ಇದ್ದವ ಹೇಳ್ದಂತ, ಹುಚ್ಚ ನೀ ಬರ್ಲಾರ್ದಕ್ಕ ವಿಠಲ ನಿನ್ ರೂಪದೊಳಗ ಬಂದು ನಮಗ ಸೇವಾ ಮಾಡ್ಯಾನೋ, ದೇವ್ರಿಗೆ ದುಡ್ಲಿಕ್ಕೆ ಹಚ್ಚಿದಲ್ಲೋ, ನೀ ಮನುಷ್ಯ ಇದೆಯೇನಂತ ತಿಳ್ಕೊಂಡು ಅಪ್ಪ ಮಗನಿಗೆ ಬೈದ. ಎಂತ ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಮಗ ಇಲ್ಲ ಇನ್ನು ಮುಂದೆ ನಿಮ್ ಸೇವಾ ಮಾಡ್ತೀನಂದ. ಎಷ್ಟು ಸೇವಾ ಮಾಡ್ದ ಅಂತ ಅಂದ್ರೆ, ಭಗವಂತನು ಮೆಚ್ಚುವ ರೀತಿ ಒಳಗೆ ಸೇವಾ ಮಾಡ್ದ. ಎಷ್ಟರ ಮಟ್ಟಿಗೆ ಸೇವಾ ಮಾಡ್ದ ಅಂತಂದ್ರೆ, ಭೀಕರವಾಗಿರುವಂತ ರೋಗದಿಂದ ಬಳಲುವಂತ ತಂದೆಯನ್ನ ಯಾರೋ ಮಹಾತ್ಮರು ಬಂದಂದ್ರೆ, ನಿಮ್ಮ ಅಪ್ಪಗ ಆರಾಮಾಗಬೇಕಾದ್ರೆ 24 ತಾಸು ನಿನ್ನ ತೊಡಿ ಮೇಲಿಂದ ಒಟ್ಟ ತಲಿ ತೆಗಿಲಾರ್ದಂಗ ಅವ್ನ ತಲಿ ತಗೊಂಡು ತೊಡಿ ಮೇಲೆ ಹಾಕೊಂಡು ಕುತ್ತಿ ಅಂದ್ರ ನಿನ್ನ ಮಗ ನಿನ್ನ ಅಪ್ಪ ಉಳಿತಾನ, ಇಲ್ಲಾಂದ್ರೆ ನಿಮ್ಮ ಅಪ್ಪ ಸಾಯ್ತಾನ ಅಂದಾಗ, ಆಯ್ತು ಅಂತ ತಿಳ್ಕೊಂಡು ತಂದೆಯ ತಲೆಯನ್ನ ತೊಡಿ ಮೇಲೆ ತಗೊಂಡು ಕುಂತಿರುವಂತ ಗಳಿಗೆ ಒಳಗನ ಪರೀಕ್ಷೆಯ ಕಾಲ ಸಾಕ್ಷಾತ್ ಪಂಡ್ರಾಪುರದ ವಿಠಲ ಬಂದು ಬಾಗಿಲೊಳಗೆ ನಿಂತುಕೊಂಡು, ಏ ಪುಂಡಲೀಕ ಬಾ, ನಿನ್ನ ಗುರು ಬಂದೀನಿ, ಏ ಪುಂಡಲೀಕ ಇಷ್ಟು ವರ್ಷಗಳ ಪರ್ಯಂತರವಾಗಿ ನನ್ನ ಸಲಕ್ಕ ಧ್ಯಾನ ಮಾಡಿದಲ್ಲ, ಬಾ ನಿನ್ನ ದೇವರು ಬಂದಿನಿ, ಸಾಕ್ಷಾತ್ ವಿಷ್ಣುವಿನ ಅವತಾರಿ ಪುಂಡಲೀಕ ವಿಠಲ ಬಂದಿನಿ, ಬಾರೋ ಪುಂಡಲೀಕ ಅಂತ ತಿಳ್ಕೊಂಡು ಪರಿಪರಿಯಾಗಿ ಕರೆದ್ರೂ ಕೂಡ ಬಹುತೇಕ ನೀವ್ಯಾರೇ ಇದ್ದಿದ್ರೆ ಏನ್ ಮಾಡ್ತಿದಾರ ಅಂದ್ರೆ, ಅಪ್ಪನ ತಲೆ ಎಕಡ್ರೆ ಒಕ್ಕಟ್ಟಿ ಹೋಗಿ ದೇವ್ರ ಕಾಲ ಹಿಡಿದು ನನ್ನ ಕಲಬುರಗಿಯಾಗ 4 ಪ್ಲಾಟ್ ಬೇಕಂತಿದ್ರೇನೋ ಅಂತಿದ್ರೇನೋ. ಆದ್ರೆ ಯಾಕೆ ಇದನ್ನ ಹೇಳತ್ತೀನಿ ಅಂದ್ರೆ ನೋವು ಅನಿಸ್ತದೆ. ಇವತ್ತಿಗೂ ಬೆಳಗಿನ ಜಾವ ಎದ್ದು ಕುತ್ಕೊಂಡಿವಿ ಅಂದ್ರೆ ಮಠಕ್ ವಯಸ್ಸಾಗಿರುವಂತ ಅಜ್ಜ ಅಜ್ಜಿದೇರು ಬಂದ್ರ ಅಂದ್ರೆ, ಅಪ್ಪೋರೇ ಮಗ ಹೊಡೆದನ್ರಿ, ಅಪ್ಪೋರೇ ಮಗಳು, ಅಪ್ಪೋರೇ ಸೊಸಿ ಹೊಡೆದಾಳ್ರಿ, ಅಪ್ಪೋರೇ ಮಗ ಹೊರಗೆ ಹಾಕ್ಯಾನ್ರಿ, ಅಪ್ಪೋರೇ 3 ಮಂದಿ ಮಕ್ಕಳ್ರಿ, ಅಪ್ಪೋರೇ 4 ಮಂದಿ ಮಕ್ಕಳ್ರಿ, ಒಬ್ಬರನ್ನು ನೋಡಲಾಗಿರನ್ನುವಂತ ನೋವಿದೆಯಲ್ಲ, ಬಹುತೇಕ ಅದು ಯಾರಿಗೂ ಕೂಡ ಬರಬಾರ್ದು ಅನ್ನುವಂತ ಮಾತಿಗಾಗಿ ಈ ಮಾತುಗಳಷ್ಟೇ. ಪುಂಡಲೀಕ ಅಂದ, ಇಲ್ಲಿಲ್ಲ, ಸಾಧ್ಯನೇ ಇಲ್ಲ ವಿಠಲ, ಸಾಕ್ಷಾತ್ ಭಗವಂತನ ರೂಪದೊಳಗೆ ನೀ ಎಲ್ಲ ಬಂದು ನಿಂತಿದ್ದೆ, ಖರೆ ನಿನಗ ತೋರಿಸ್ಬೇಕಾದ್ರೆ ನಮ್ಮ ಅಪ್ಪ ನನಗ ಹಡ್ದಾಗೆ ನಿನಗ ನೋಡಿನೋ, ನಮ್ಮ ಅಪ್ಪಗ್ ಬಿಟ್ಟು ನಿನ್ನ ಬಲ್ಲಿ ಯಾಕೆ ಬರ್ಲಿ ಅಂತ ತಿಳ್ಕೊಂಡು ವಿಠಲನನ್ನ ನಿಂದ್ರಿಸಿ, ವಿಠಲನನ್ನ ಬಾಗಿಲದೊಳಗೆ ನಿಂದ್ರಿಸಿ, ನಮ್ಮ ಅಪ್ಪಂದ 24 ಗಂಟೆ ಟೈಮ್ ಕೊಟ್ಟಾರ, ಅರ್ಧ ಆಗ್ಯದ, ಇನ್ನ ಅರ್ಧ ತನ ಅಲ್ಲೇ ನಿಂದ್ರು, ಆದ ಬಳಕ ಬಂದು ನಿನಗ ದರ್ಶನ ಮಾಡ್ತೀನಿ ಅಂದಾಗ ವಿಠಲನು ಕೂಡ ಮೆಚ್ಚದ, ಹೌದು ಇದ್ರ ನಿನ್ನಂತ ಮಗ ಇರಬೇಕು. ಮತ್ತಿನ್ನ ದೇವ್ರು ಬಂದಾನ ಎಲ್ರೆ ಓಡ್ ಹೋಗ್ತಾನಂತ ಬಾ ತಿಳ್ಕೊಂಡು ಪುಂಡಲೀಕ ಏನ್ ಮಾಡದಂದ್ರ, ಅಲ್ಲೇ ಮಗಲಾಗಿರುವಂತ ಇಟ್ಟಂಗಿ ತಗೊಂಡು ಹಿಂಗ ಬಿಸಾಕದ. ನೇರವಾಗಿ ಅದು ಎಲ್ಲಿ ಹೋಯ್ತು ಅಂತಂದ್ರೆ, ಆ ಭಗವಂತನ ವಿಷ್ಣುವಿನ ಪಾದದೊಳಗ ಹೋಯ್ತು, ಹೊಸ್ತಿಲದ ಹೊರಗಡೆ ಹೋಯ್ತು. ಆ ಇಟ್ಟಂಗಿ ಮೇಲೆ ಏನಂತ ಹೇಳ್ದ ಅಂತಂದ್ರೆ ಪುಂಡಲೀಕ, ಏ ಭಗವಂತ, ಏ ದೇವರೇ, ನಾನು ಬರೋತನನು ಕೂಡ ನೀ ಅಲ್ಲಿ ಇಲ್ಲಿ ಹೋಗಂಗಿದ್ದಿ, ಮೊದಲು ನಾ ಬರೋತನನು ಕೂಡ ಆ ಇಟ್ಟಂಗಿ ಮೇಲೆ ನಿಂತುಕೋ ಅಂತ ತಿಳ್ಕೊಂಡು ಅಂದಿರುವಂತ ಕಾರಣಕ್ಕಾಗಿ ಇವತ್ತಿಗೂ ಪಂಡ್ರಾಪುರದೊಳಗ ವಿಠಲ ಇಟ್ಟಂಗಿ ಮೇಲೆ ನಿಂತುಕೊಂಡ ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೂ ಕೂಡ ನೆನಪಿಸ್ತೇನೆ. ಇವತ್ತಿಗೂ ನಿಂತಿದ್ದಾನೆ. ಮರಾಠಿ ಒಳಗೆ ಇಟ್ಟಂಗಿಗೆ ಏನಂತಾರೆ ಹೇಳ್ರಿ? ವೀಟ್ ಅಂತ ಕರೀತಾರೆ. ಅದಕ್ಕ ಆ ವಿಷ್ಣುವಿನ ಹೆಸರೇನು ಬಂತ ಹೇಳ್ರಿ? ವಿಠಲ ಅಂತ ಹೆಸರು ಬಂತು.